ನೋಡಿ, ಈ ದಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶಿವಮೊಗ್ಗ ಮಹಾನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಏನಕ್ಕೆ ಅಂತಂದ್ರೆ, ಮೊನ್ನೆ ದಿನ ಶಿಕಾರಿಪುರದಲ್ಲಿ ಏನು ಗೋಕಳ್ಳತನ ಆಗಿತ್ತು. ಗೋಕಳ್ಳತನವನ್ನ ತಡೆಯಕ್ಕೆ ಹೋದಂತಹ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಹಲ್ಲೆ ಆಯ್ತು. ಹಲ್ಲೆ ಆದ್ಮೇಲೆ ಆ ಹಲ್ಲೆ ಮಾಡಿದವರು ಕೊಟ್ಟಂತಹ ಕಂಪ್ಲೇಂಟಿಗೂ ಕೇಸ್ ಆಗಿದೆ. ನಾವು ಕೊಟ್ಟಂತಹ ಕೇಸಿಗೂ ಹೊಡೆದು ಬಿಟ್ಟು ಅವರೇ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಅದು ಕೇಸ್ ಆಗ್ತಾ ಇದೆ. ಆಗ್ಲಿ, ಇವರು ಎಷ್ಟು ಕೇಸ್ ಮಾಡ್ತಾರೆ ಮಾಡ್ಲಿ. ಆದ್ರೆ ಈ ದಿನ ನಮ್ದೊಂದು ಆಗ್ರಹ ಇದ್ದಿದ್ದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಗೋಕಳ್ಳತನ ನಡೀತಾ ಇದೆ, ಎಗ್ಗಿಲ್ಲದೆ ಗೋಮಾಂಸ ಮಾರಾಟ ಆಗ್ತಾ ಇದೆ, ಎಗ್ಗಿಲ್ಲದೆ ಗೋಮಾಂಸದ ಹೋಟೆಲ್ಗಳು ನಡೀತಾ ಇದಾವೆ, ಕಸಾಯಿಖಾನೆಗಳು ಗಲ್ಲಿ ಗಲ್ಲಿಗೆ ಬರ್ತಾ ಇದಾವೆ. ಶಿವಮೊಗ್ಗ ಮಹಾನಗರದಲ್ಲಿ, ಶಿಕಾರಿಪುರದಲ್ಲಿ, ಭದ್ರಾವತಿಯಲ್ಲಿ ಅತಿ ಹೆಚ್ಚು ಕಸಾಯಿಖಾನೆಗಳು. ಮೊದ್ಲಿದ್ದ ಒಂದ್ 2 ಇದ್ವು, ಈಗ ಒಂದು 25 ಆಗಿದಾವೆ. ಆದ್ರೆ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಆಗ್ರಹ ಮಾಡಿದೀವಿ ಇವತ್ತು. ಏನು ಅಂತ ಅಂದ್ರೆ, ತಕ್ಷಣ ನಿಮಗೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಇದೆ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಿ. ಇದು ಒಂದು ಕಾರ್ಯಾಂಗದ ವ್ಯವಸ್ಥೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಾರ್ಯಾಂಗದ ವ್ಯವಸ್ಥೆ. ನೀವು ಕಾಂಗ್ರೆಸ್ಸಿಗೋಸ್ಕರ ಕೆಲಸ ಮಾಡೋರಲ್ಲ, ಯಾವ್ದೋ ರಾಜ್ಯ ಸರ್ಕಾರಕ್ಕೆ ಕೆಲಸ ಮಾಡೋರಲ್ಲ, ನೀವು ಇಡೀ ಸಮಾಜಕ್ಕೆ ಕೆಲಸ ಮಾಡ್ಬೇಕಾದಂತವ್ರು. ನೀವು ಯಾರ್ದೋ ಒಬ್ರು ವಿಷಯಕ್ಕೆ, ಯಾರ್ದೋ ಒಬ್ಬ ವ್ಯಕ್ತಿಗೋಸ್ಕರ ಕೆಲಸವನ್ನ ಮಾಡಬೇಡಿ. ನೀವು ಗೋಕಳ್ಳರನ್ನ ಹಿಡಿತಿದೀವಿ, ನಾವೇ ಹೇಳಿದೀವಿ, ಮಾಹಿತಿ ಕೊಟ್ಟಿದೀವಿ, ಹಿಡಿದಿದ್ದೀರಾ. ಆದ್ರೆ 2 ಕ್ಷಣಕ್ಕೆ ಅವ್ನು ಸ್ಟೇಷನ್ ಅಲ್ಲೇ ಇಲ್ಲ, ವಾಪಸ್ ಆರಾಮ ಮನೆ ಹೋಗ್ತಾ ಇದ್ದಾನೆ. ಹಾಗಾಗಿ ನೀವು ಇಲ್ಲಿ ಗೋಹತ್ಯೆಯನ್ನ, ಗೋಕಳ್ಳತನವನ್ನ ನೀವು ಬಹಳ ಬಂದೋಬಸ್ತಾಗಿ ನೀವೇನಾದ್ರೂ ಇದನ್ನ ನಿಲ್ಲಿಸ್ತೇ ಹೋದ್ರೆ, ಬಜರಂಗ ದಳ, ನಾನು ಹೇಳ್ತಾ ಇದ್ದೀನಿ, ರೋಡಿಗಿಳಿಬೇಕಾಗತ್ತೆ. ನಾವು ಇವಾಗ ಮಾಹಿತಿ ಕೊಡ್ತಾ ಇದೀವಿ, ನಾವೇ ಅಡ್ಡ ಹಾಕಿ ನಾವೇ ಹಿಡಿಬೇಕಾಗತ್ತೆ. ಆಮೇಲೆ ಮಾರಲ್ ಪೊಲೀಸು, ಆ ಪೊಲೀಸು, ಈ ಪೊಲೀಸ್ ಎಲ್ಲ ಹೇಳಂಗೇ ಇಲ್ಲ. ನೀವು ಎಷ್ಟೇ ಕೇಸ್ ಹಾಕ್ಸಿದ್ರು ಹಾಕಿಸ್ಕೊಳಕ್ ನಾವು ರೆಡಿ ಇದೀವಿ. ಇನ್ನೊಂದು, ಮೊನ್ನೆ ದಿನ ಶಿಕಾರಿಪುರದೊಳಗಡೆ ನಮ್ದು ಮುಖ್ಯ ಆಗ್ರಹ ಇದ್ದಂಥದ್ದು. ಮೊನ್ನೆ ದಿನ ಶಿಕಾರಿಪುರದೊಳಗಡೆ ನಮ್ದು ಪ್ರತಿಭಟನೆ, ಯಶಸ್ವಿ ಪ್ರತಿಭಟನೆ, ಯಶಸ್ವಿ ಬಂದ್. ಇಡೀ ಶಿಕಾರಿಪುರ ತಾಲೂಕಿನ ಎಲ್ಲಾ ಜನರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇದೆಲ್ಲ ಸಹಕಾರ ಆದ ಮೇಲೂ ಸಹ ನೀವು ನಮಗೆ ಅಲ್ಲಿ ಮುಖ್ಯ ಭಾಷಣಕಾರರಾಗಿ ಬರಬೇಕಾಗಿದ್ದಂತಹ ಶರಣ್ ಪಂಪೇಲ್ ಅವರನ್ನ ಏಕಾಏಕಿ ನೀವು ಯಾವುದೇ ನಮ್ಮ ಗಮನಕ್ಕೆ ತರದೆ, ಮುನ್ನೆಚ್ಚರಿಕೆಯಾಗಿ ಸಂಘಟನೆಗೆ ತಿಳಿಸದೆ, ನೀವು ಕಾರ್ಯಕ್ರಮ ಇದ್ದಂತ 1 ಗಂಟೆ ಮುಂಚೆ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ದಾರೆ. ಆ ಆದೇಶವನ್ನ ಪ್ರಶ್ನಿಸಿ ನಾವು ಇವತ್ತು ಆಗ್ರಹ ಪ್ರತಿಭಟನೆ ಮಾಡಿರುವಂತದ್ದು. ಹಾಗಾಗಿ ನೀವು ಯೋಚನೆ ಮಾಡಿ, ನಮ್ಮ ಯಾವುದೇ ಮುಖಂಡರು ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಯಾವುದೇ ರೀತಿಯ ಕೋಮು ಪ್ರಚೋದನೆ ಭಾಷಣ ಮಾಡಿಲ್ಲ. ಯಾವುದೇ ಕಾರಣಕ್ಕೂ ಒಂದು ಭಾಷಣದಿಂದ ಯಾವುದೋ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನೋದಿಲ್ಲ. ಯಾವುದೇ ಕಾರಣಕ್ಕೂ ಭಾಷಣದೊಳಗಡೆ ನಾವು ಇಲ್ಲಿನ ಸಮಾಜವನ್ನ, ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಕೆಲಸಗಳನ್ನ ನಮ್ಮ ಭಾಷಣಕಾರರು ಯಾರೂ ಮಾಡಿಲ್ಲ. ಆದ್ರೆ ಅಂತಹ ಭಾಷಣಕಾರರಿಗೆ ನಿರ್ಬಂಧ, ಭಾಷಣದಲ್ಲಿ ಕೊಚ್ಚಿ ಸಾಯಿಸ್ರಿ, ದಿನನಿತ್ಯ 5 ಗಂಟೆಗಳ ಕಾಲ 5 ಟೈಮ್ ನಮಾಜ್ ಏನು ಮಾಡ್ತಾ ಇದ್ದಾರೆ, ಮೈಕಲ್ ಒದರ್ತಾ ಇದ್ದಾರೆ, ಅದ್ರೊಳಗೆ ಹೇಳುವಂತದ್ದು ಹಿಂದೂಗಳೆಲ್ಲ ಕಾಫಿರರು ಅಂತ. ಅವ್ರ ಮೇಲೆ ನಿಮಗೆ ಕಾನೂನು ಕ್ರಮ ಇಲ್ಲ. ಅವರಿಗೆ ರಾಜಾರೋಷವಾಗಿ ಮಾತಾಡಕ್ ಬಿಟ್ಟಿದ್ದೀರಾ, ಅದು ಭಾಷಣನೇ ಅಲ್ವಾ? ಮಸೀದಿಯಲ್ಲಿ ಮೌಲ್ವಿ ಹೇಳುವಂತದ್ದು ಸಮೇತ ಭಾಷಣನೇ. ಅವ್ರ ಮೇಲೆ ಯಾವತ್ತಾದ್ರೂ ಕಾನೂನು ಕ್ರಮ ತಗೊಂಡಿಲ್ಲ. ಆದ್ರೆ ಸಮಾಜವನ್ನ ಒಗ್ಗೂಡಿಸುವಂತಹ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆಗಾರರಿಗೆ ನೀವು ಈ ರೀತಿಯ ನಿರ್ಬಂಧವನ್ನ ಹೇರೋದು ಯಾವುದೇ ಕಾರಣಕ್ಕೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಹಿಸೋದಿಲ್ಲ.